ನನ್ನ ಜಟಾಜುಟಾಗ್ರ ಭಾಗದಲ್ಲಿ. ಅಲ್ಲಿ ನಿನಗಾಗುವುದು ಸುಖ ಸಂಪತ್ತುಗಳು. ಇದು ನಿನಗಾಗಿ ಕರುಣಿಸುವೆನಾ ದಕ್ಷ ಶಾಪ ವಿಮೋಚನೆಯಲ್ಲಿ. ಪರಮೇಶ್ವರ ಪರಮೇಶ್ವರ ಓ ದೇವ. ಚಂದ್ರಮ, ನಿನ್ನ ಗಗನ ಮಾರ್ಗದ ದಿನಚರಿಯ ಸಂಚಾರದಲ್ಲಿ ಪ್ರತಿಯೊಂದು ಕಳೆಯು ಹೆಚ್ಚಿ ಶುಕ್ಲ ಪಕ್ಷದಲ್ಲಿ ಷೋಡಶಾಕಲ ಪೂರ್ಣ ಚಂದ್ರಮನಾಗಿ ಮೆರೆದು ವಿಖ್ಯಾತನ. ಓ ದೇವ ದೇವ ಪ್ರಭೋ ಶಂಕರ ಭಕ್ತೋದ್ಧಾರ ಗೌರಿ ಶಂಕರ. ಓ ದೇವ ದೇವ ಪ್ರಭೋ ಶಂಕರ ಭಕ್ತೋದ್ಧಾರ ಗೌರಿ ಶಂಕರ. ಇನ್ನಿ ಪಾದ ಕಮಲಗಳ ನಂಬಲು ನನ್ನಿ ಕಷ್ಟಗಳ ಕಳೆವಂತ ಕರುಣಾ ಸಾಗರ. ಓ ದೇವ ದೇವ ಪ್ರಭೋ ಶಂಕರ ಪ್ರಭೋ ಶಂಕರ. ಶಿವ ನಿನ್ನ ಶುಭನಾಮ ಹಾಡಿದೆನೋ, ನೀ ಕಳೆದೆ ಘನಘೋರ ಶಾಪವನೋ. ಶಿವ ನಿನ್ನ ಶುಭನಾಮ ಹಾಡಿದೆನೋ, ನೀ ಕಳೆದೆ ಘನಘೋರ ಶಾಪವನೋ. ದೇವರ ದೇವನು ನೀನು, ನಿಜ ಭಕ್ತರ ಕೈ ಹಿಡಿಯುವವನು. ನಿನ್ನಯ ಭಕ್ತನು ನಾನು, ನಿನ್ನ ಪಾದವೇ ಗತಿ ನಮಗೆಂದು ಬೇಡುವೆ ಕರುಣಾಳು ಶಿವ ನಿನ್ನನು. ಓ ದೇವ ದೇವ ಪ್ರಭೋ ಶಂಕರ ಭಕ್ತೋದ್ಧಾರ ಗೌರಿ ಶಂಕರ. ಇಲ್ಲಿ ಪಾದ ಕಮಲಗಳ ನಂಬಲು ನಲ್ಲಿ ಕಷ್ಟಗಳ ಕಳೆವಂತ ಕರುಣಾ ಸಾಗರ. ವಿಷ್ಣು ಬ್ರಹ್ಮಾದಿಗಳೇ, ಕಂಡಂತಾಯ್ತು ದಕ್ಷ ಬ್ರಹ್ಮನು ಮಾಡಿರುವ ಮಹತ್ತರವಾದ ಕಾರ್ಯವನ್ನು. ದೇವ, ಆದರೂ ಪಾವನಾದನೇ ಚಂದ್ರಮನು ತಮ್ಮ ದರ್ಶನದಿಂದ. ಚಂದ್ರಮ, ಪವಿತ್ರ ದೇವನ ವಿಶಾಲವಾದ ಮಸ್ತಕದ ಮೇಲೆ ಶಾಶ್ವತ ಪದವಿಯನ್ನು ಗಳಿಸಿಕೊಂಡ ಚಂದ್ರಮ, ನೀನೇ ಧನ್ಯ. ಎರಡನೇದಾಗಿ, ಒಂದೇ ಕಾಲದಲ್ಲಿ ಮೂರು ಮೂರ್ತಿಗಳ ನಿಮ್ಮ ಕರುಣೆಯನ್ನು ಪಡೆದ ನಾನು ದಕ್ಷಶಾಪ ರಹಿತನಾದೆನು. ಭೂತೇಶ್ವರ, ಕಾಲಾತೀತವಾಯಿತು. ತಳು ಮಾಡದೆ ಸತ್ರ ಪೂಜೆಗೆ ದಯಮಾಡಿಸಬೇಕೆಂದು ಬೇಡುವೆನು. ಚಂದ್ರಮ, ನಿನಗೂ ಅಲ್ಲಿಗೆ ಬರುವ ಕರೆ ಉಂಟು. ಆಗಬಹುದು ಬ್ರಹ್ಮದೇವ. ರವಿನಯನ ರಾಜತ ರಾಜ ರಾಜಶೇಖರ, ರಾಜತ ರಾಜ ರಾಜಶೇಖರ, ರವಿರಾಜನೇತ್ರ ರಾಜೇಶ್ವರನೇ, ರವಿರಾಜನೇತ್ರ ರಾಜೇಶ್ವರನೇ, ರವಿನಯನ ರಜತ ರವಿನಯನ ರವಿನಯನ ರವಿನಯನ. ರಾಜಸು ರಾಜನೇ ರಾಜೇಶ್ವರನೇ, ಬ್ರಹ್ಮನೇ ಶ್ರೀರಾಮಯನೇ, ರಾಜಸು ರಾಜನೇ ರಾಜೇಶ್ವರನೇ, ಬ್ರಹ್ಮನೇ
ಶ್ರೀರಾಮಯನೇ ರಂಜಕುಮಾರನೇ ರಮ್ಯಾವಂತನೇ ರಂಜಕುಮಾರನೇ ರಮ್ಯಾವಂತನೇ ರವಿರಾಜನೇ ರಾಜೇಶ್ವರನೇ ರವಿರಾಜನೇ ರಾಜೇಶ್ವರನೇ ರವಿನಯನ ರಜತಾ ರವಿನಯನ ರವಿನಯನ ರವಿನಯನ. ದಕ್ಷ ಬ್ರಹ್ಮನ ಶಾಪದಿಂದ ನರಳುತ್ತಿದ್ದ ಚಂದ್ರಮನ ಯಾಕುಲವೆಲ್ಲ ಪರಿಹಾರವಾಗಿತ್ತು. ಶಂಕರನು ಚಂದ್ರಮನೆಯ ದಕ್ಷ ಬ್ರಹ್ಮನ ಶಾಪವನ್ನು ವಿಮೋಚನೆ ಮಾಡಿದನು. ಆದರೆ ಆ ದಕ್ಷ ಬ್ರಹ್ಮನು ತಾನೇ ಶಿವನೆಂದು, ಶಿವನು ತನ್ನ ಜಾಮಾತನೆಂದು ಮೃಗುದೇವನೊಡನೆ ಅಟ್ಟಹಾಸದಿಂದ ಮೆರೆಯುತ್ತಿರುವನು. ಆದರೆ ಈಗಾಗಲೇ ದೇವತೆಗಳೆಲ್ಲರೂ ಸೇರಿ ಸತ್ರಯಾಗವನ್ನು ಮಾಡಿ ಪರಮೇಶ್ವರಿ ಅಗ್ರ ಪೂಜೆಯನ್ನು ಕೊಡಬೇಕೆಂದು ಹೊಣೆ ಮಾಡುತ್ತಿರುವರು. ಅದಕ್ಕಾಗಿ ಬ್ರಹ್ಮದೇವನು ಸುದ್ದಿಯನ್ನು ತಂದಿರುವನು. ಶ್ರೀಮನ್ನಾರಾಯಣನು ಶಂಕರನನ್ನು ಶರವಣ ತೀರದಲ್ಲಿ ನಡೆಯುತ್ತಿರುವ ಸತ್ರ ಪೂಜೆಗೆ ಕರೆದುಕೊಂಡು ಮೃಗೃಹಿಯ ಆಸನದ ಮಾರವಾಗಿ ಬರುತ್ತಿರುವರು. ಪಾದದಲ್ಲಿ ಕಣ್ಣುಳ್ಳ ಋಗುದೇವನಾದರೂ ದಕ್ಷನ ಅಹಂಕಾರಕ್ಕಿಂತ ಸಾಸಿರ ಪಾಲು ಹೆಚ್ಚಾಗಿ ನನಗೂ 3 ಕಣ್ಣುಗಳು ಇರುವುದೆಂದು ಮೆರೆಯುತ್ತಿರುವನು. ಇದರಿಂದ ಮುಂದೇನಾಗುವುದು ಅದನ್ನು ತಿಳಿದುಕೊಂಡು ಮುಂದಿನ ಕಾರ್ಯದಲ್ಲಿ ವರ್ತಿಸುವನು. ಮಹಾದೇವ ರಾಜಸುರಾಜನೇ ರಾಜೇಶ್ವರನೇ ರಾಜಸುರಾಜನೇ ರಾಜೇಶ್ವರನೇ ರಮ್ಯನೇ ಶ್ರೀರಾಮಯನೇ ರಮ್ಯನೇ ಶ್ರೀರಾಮಯನೇ ರಂಜಕುಮಾರನೇ ರಮ್ಯಾವಂತನೇ ರಂಜಕುಮಾರನೇ ರಮ್ಯಾವಂತನೇ ರವಿರಾಜನೇ ರಾಜೇಶ್ವರನೇ ರವಿರಾಜನೇ ರಾಜೇಶ್ವರನೇ ರವಿನಯನ ರಜತಾ ರವಿನಯನ ರವಿನಯನ ರವಿನಯನ. ಮಹಾದೇವ ಮಹಾದೇವ. ಮಹೋತ್ಸವ ತೋರ್ಬೋದು ಮಹೋತ್ಸವ ತೋರ್ಬೋದು ಮನ್ನ ಮಾರುತನು ಚಂದದಿಂದಲೇ ಅಂದ ಬೀರುತ್ತೆ ಮುಂದೆ ಕಾಣ್ಬೋದು. ಅಂದ ಮಾರುತನು ಚಂದದಿಂದಲೇ ಅಂದ ಬೀರುತ್ತೆ ಮುಂದೆ ಕಾಣ್ಬೋದು. ಚಂದಿರನಂದದಿ ಕುಂದಿ ಪದರದು ಚಂದಿರನಂದದಿ ಕುಂದಿ ಪದರದು ಇಂದು ಕಾಣ್ಬೋದು ಎಣ್ಣೆಯ ಆಶ್ರಮ ಇಂದು ಕಾಣ್ಬೋದು ಎಣ್ಣೆಯ ಆಶ್ರಮ ಏನ್ರಿ ಪಾದೋತ್ಸವ ತೋರ್ಬೋದು ಮನಮುನಿ ಆಶ್ರಮವಿದೇನ್ರಿ ಪಾದೋತ್ಸವ ತೋರ್ಬೋದು ಪಾದೋತ್ಸವ ತೋರ್ಬೋದು ಪಾದೋತ್ಸವ ತೋರ್ಬೋದು. ಇದೇನು ಈ ಕಮಣದಲ್ಲಿ ಪರಿಶೋಭಿಸುತ್ತಿರುವ ಗಂಗಾ ಜಲದಂತೆ ತಂಪಾಗಿ ಬೀಸುತ್ತಿರುವ ಮಂದ ಮಾರುತನು ಇಂದಿನ ದಿವಸ ಉಷ್ಣೋಕಾರಕನಾಗಿ ಬೀಸುತ್ತಿರುವುದು. ಇದು ವಸಂತ ಕಾಲವಾದರೂ ನನ್ನ ಕಣ್ಣೆದರಿಗೆ ಎಲೆ ಉದುರ ಕಾಡಿನಂತೆ ನಿಬಿಡವಾಗಿ ಕಾಣುವುದು. ಅದು ಗಂಧರ್ವಪತಿಯಾದ ವಸುಂಧರನು ಇತ್ತಲೇ ಬರುತ್ತಿರುವನು. ವನವನೋಡೆ ಮನಗೆ ಮೋದ ಮುನ್ಕುಲಾದಿ ಕೋಮಲೆ
ಸ್ವೀಕರಿಸುವೆನು. ಭಾವ ಸುಂದರ ಬಾ, ನಿನ್ನ ಬರುವಿಕೆಯನ್ನು ನೋಡಿದರೆ ಏನೋ ಒಂದು ಕಾರ್ಯಾತುರವನ್ನು ತೋರುತ್ತಿದೆ. ಮೃಗದೇವ, ಜನನಿಯ ದಾಸ್ಯವನ್ನು ಬಿಡಿಸಲು ಗುರುಕ್ಮಂತನು ಮಹೇಂದ್ರನಿಂದ ಅಮೃತದ ಕಳಸವನ್ನು ತೆಗೆದುಕೊಂಡು ಹೋಗುತ್ತಿದ್ದ ಸಂಭ್ರಮವು ನನಗಾಯ್ತು ಈ ದಿವಸದಲ್ಲಿ. ವಾಸುಂದರ, ಅದ್ಯಾವ ಅಮೃತವನ್ನು ತೆಗೆದುಕೊಂಡು ಕಾರ್ಯದಲ್ಲಿ ನಿರತನಾಗಿರುವೆ? ಮಹಾತ್ಮನೇ, ನಾಳಿನ ಸತ್ರೆಯಾಗ ಮಹೋತ್ಸವಕ್ಕೆ ಶ್ರೀಮನ್ ನಾರಾಯಣನು ಶಿವನಾಮ ಸುಧಾಮೃತವೆಂಬ ಅಮೃತದ ಕೊಡವನ್ನು ತರುವನು. ಅದನ್ನು ಸೇವಿಸುವುದಕ್ಕಾಗಿ ಹೋಗುತ್ತಿರುವೆನು. ಈ ವಿಷಯ ತಮಗೆ ತಿಳಿಯದೆ? ವಾಸುಂದರ, ತಿಳಿದಿದ್ದರೂ ಇರಬಹುದು, ಆದರೆ ಮಕ್ಕಳು ಕಟ್ಟಾಡುವ ಕಟ್ಟೆಯಂತೆ ದೇವತೆಗಳು ಹೂಡಿರುವ ಇದೊಂದು ಆಟ. ಗಂಧರ್ವನೇ, ಸತ್ರಯಾಗ ಅಂದರೇನು, ನೀವು ಅಂದರೇನು? ಕಾಲುವೆನು ಆರಲು ಸಾಧ್ಯವಿಲ್ಲದವನು ಗಗನಕ್ಕೆ ಆರವೆನೆಂದು ಹಂಬಲಿಸಿದಂತಾಯಿತು ದೇವತೆಗಳ ಮನೋರಥ. ದೇವ, ಅಲ್ಲಿಗೆ ಜಗದೀಶ್ವರನಾದ ಪರಮೇಶ್ವರನೇ ಪೂಜೆಯನ್ನು ವಹಿಸಿರುವಾಗ ಅದನ್ನು ಮಕ್ಕಳಾಟವೆಂದು ಭಾವಿಸಬಹುದೇ? ಅಲ್ಲದೆ ಆ ಪರಶಿವನ ಕರುಣೆಗೆ ಪಾತ್ರರಾಗಿ ಅವರ ದಿವ್ಯ ರೂಪವನ್ನು ನೋಡಬಾರದೆ? ವಸುಂಧರ, ಆ ಪರದೇಶಿಯ ರೂಪಿನಲ್ಲಿ ನೋಡಬೇಕಾದ ವಿಷಯವೇನಿದೆಯೋ ಅದು ಮಾರೋಸಿಗಳಾದ ತಮ್ಮಿಂದಲೇ ಹೊರಬೀಳುತ್ತಿರುವುದು. ಆ ಈಶ್ವರನು ಪರದೇಶಿಯಾದ್ದರಿಂದಲೇ ಅವನಿಗೆ ಮನ್ನಣೆ ದೊರೆತಿರುವುದು. ಪರದೇಶಿಗೆ ರೂಪಿಲ್ಲ, ಜನನ ಮರಣಾದಿಗಳ ದುಃಖವಿಲ್ಲ. ಹಬ್ಬದ ದಿವಸ ಹಗಲಿರುಳು ನಿದ್ರೆಯಿಲ್ಲದೆ ಕೂಗಿ ಸುತ್ತುತ್ತಿರುವ ಬಾವಿಯ ರಾಟೆಯಂತೆ ಜಗತ್ತಿನಲ್ಲಿ ಬಹು ಕಷ್ಟ ತೆರೆದು ಸುತ್ತುತ್ತಿರುವ ವಿಷಮ ಸಂಸಾರದ ಹಂಗಿಲ್ಲ ಪರದೇಶಿಗೆ. ಪರಲೋಕದ ಸುಖವನ್ನು ಬಯಸುವವರಿಗೆ ಮಾತ್ರ ಪಾವನಾದ ಪರಮೇಶ್ವರನು ಕಾಣಿಸುವನು. ವಸುಂಧರ, ಸಾಕು ನಿಲ್ಲಿಸು. ಇರುವೆಯ ಕಣ್ಣಿಗೆ ಸಾಸಿವೆ ಕೊಡನಾದಂತೆ ಗೋಸ್ಪಾದ ಕಿಲೋ ಜಲವು ಪೀಲಕದ ಖಗೋಳ ನೋಟಕ್ಕೆ ಮಹಾಸಮುದ್ರವಾದಂತೆ ನಿನಗೆ ಆ ಪರಶಿವನೋರ್ವ ಮಹಾತ್ಮನು ನನಗಲ್ಲ. ಮೃಗದೇವ, ಹಾಗನ್ನೇ ಬೇಡ ಋಷಿದೇವ. ರಸದಲ್ಲಿ ಇಕ್ಷು, ವಿಷದಲ್ಲಿ ಹಾಲಾಲವೆಂದು ಹೆಸರಾಂತ ಪರಮೇಶ್ವರನನ್ನು ನಿರಾಕರಿಸಬಾರದು. ಕಾಲಾತೀತವಾಯಿತು, ನಾನಿನ್ನು ಹೊರಡುವೆನು. ಹೊರಡು. ಸತ್ರಯಾಗ ದೇವತೆಗಳು ಸತ್ರಯಾಗ ಅಂದರೇನು, ದೇವತೆಗಳು ಅಂದರೇನು? ಕೋಮಕ್ಕೆ ಕಣ್ಣೆರಡು ತಲೆಯೊಂದು ಸಾಲದೆಂದು ಒಂದು ಹೆಣ್ಣನ್ನು ನೋಡುವುದಕ್ಕೆ ಹಲವಾರು ಕಣ್ಣುಗಳು, 4 ತಲೆಗಳನ್ನು ಧರಿಸಿರುವನು ಆ ವೈದಿಕನಾದ ಬ್ರಹ್ಮ. ತೆರೆಯ ಮರೆಯಲ್ಲಿ ಅಡಗಿರುವ ವೇಷಾಂಗನಿಯಂತೆ ಯಾವಾಗಲೂ ಚಿರ ಸಮುದ್ರದಲ್ಲಿ ಜಡತ್ವದಿಂದ ಮಲಗಿರುವನ ಆ ವಿಷ್ಣು. ಇವರುಗಳು ಸತ್ರಯಾಗ ಕಾರ್ಯದಲ್ಲಿ ಭಾಗವಹಿಸಿಕೊಂಡು ಹೆಂಡತಿಯನ್ನು ಮೆಚ್ಚಿಸಲು ಸಾವಿರಾರು ಭುಜಗಳನ್ನು ಹೊಂದಿ ಕೈಲಾಸದಲ್ಲಿ ಯಾವಾಗಲೂ ತಕತೈ ಎಂದು ಕುಳಿತಿರುವ ಆ ದರಿದ್ರ ಪರಶಿವನನ್ನು ಅಗ್ರ ಪೂಜೆಗೆ ಕರೆತರುವರಂತೆ. ಆದರೆ ಆ ಪರಶಿವನಿಗೆ ಹೊಣೆಯಲ್ಲಿ ಕಣ್ಣುಂಟು, ನನಗೆ ಪಾದದಲ್ಲಿ ಕಣ್ಣುಂಟು. ಆದ್ದರಿಂದ ಆ ಪರಶಿವನು ನನಗೆ ಸರಿ ಸಮಾನನು. ಅದರಲ್ಲಿಯೂ ನನಗೆ ಹೆಚ್ಚಿನ ಅಧಿಕಾರವಿದೆ. ವಿಷ್ಣುವನ್ನು ವಿವೇಚಿಸಿದರೆ ಅವನು 2ನೇ ಮೂರ್ತಿಯಾಗುವನು. ಬ್ರಹ್ಮನಾದರೂ ಓರ್ವ ಸಾಮಾನ್ಯ ವೇಷಧಾರಿಯಾದ ಪುರೋಹಿತ. ದಕ್ಷ ಬ್ರಹ್ಮನೇ ನನಗೆ ಮೊದಲಾದ ಶಿಷ್ಯಂದಿರು. ಆದರೂ ದಕ್ಷ ಬ್ರಹ್ಮನೇನಾದರೂ ಅಲ್ಲಿಗೆ ಹೊರಟರೆ ನನಗೂ ಹೋಗುವ ಸಮಯ ಉಂಟು.
ಇದೇನು ಇದೇನು ಇಂದಿನ ದಿವಸ ನನ್ನ ಮನಸ್ಸು ಚಂಚಲವಾಗಿ ತೋರುತ್ತಿದೆ. ಅದು ಅಲ್ಲಿ ಕಾಣುವ ಶಿಲಾತಲ್ಪದ ಮೇಲೆ ಕುಳಿತು ವಿಶ್ರಮಿಸುವೆನು.